ಮಹಾತ್ಮ ಗಾಂಧೀಜಿಯವರು ಏನು ಹೋರಾಟಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ರೂಪರೇಷೆ ಮಾಡಿದ್ರಲ್ರಿ 100 ವರ್ಷದ ಹಿಂದನೇ ಸಂಗೊಳ್ಳಿ ರಾಯಣ್ಣ ಅವನ್ನೆಲ್ಲನೂ ಬಳಸಿದ್ದಾನೆ. ಅಂದರೆ ಮಹಾತ್ಮ ಗಾಂಧೀಜಿಯವರು ಬ್ಯಾರಿಸ್ಟರ್ ಆಗಿ ಬಂದು ಈ ರೀತಿ ಎಲ್ಲ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋ ಪೂರ್ವದಲ್ಲೇ ಅವ್ರು ಏನು ಹಮ್ಮಿಕೊಂಡಿದ್ರಲ್ಲ ಅವನ್ನ 100 ವರ್ಷದ ಹಿಂದೆ ಬ್ರಿಟಿಷರ ಮೇಲೆ ಪ್ರಯೋಗ ಮಾಡಿದಾನ್ರಿ. ಅದು ಪ್ರತಿಯೊಬ್ಬ ವ್ಯಕ್ತಿ ಕುಸ್ತಿ ಹಿಡಿಬೇಕಾದ್ರೆ ಮೊದಲ ತನ್ನ ದೇಹವನ್ನು ಸಿದ್ಧತೆ ಮಾಡ್ಕೋಬೇಕು. ಕುಸ್ತಿ ಹಿಡಿಬೇಕಾದ್ರೆ ಕುಸ್ತಿ ಡಾವ್ಗಳನ್ನು ಹಾಕೋದಾಗಲಿ ಅಥವಾ ಕುಸ್ತಿ ಒಳಗೆ ಚಾಕಚಕ್ಯತೆಯಿಂದ ಎದುರುಗಾರ ಪೈಲ್ವಾನನ್ನು ಕೆಡುವುದಾಗಲಿ ಎಲ್ಲದರೊಳಗೂ ಪರಿಣಿತ ಇದ್ದ ಮೇಡಮ್. ಸಂಗೊಳ್ಳಿ ರಾಯಣ್ಣ ಆಂಜನೇಯನ ಪರಮ ಭಕ್ತ ಆಗಿದ್ದ ಅನ್ನೋದನ್ನು ನಾವು ತಿಳ್ಕೊಬೋದು. ಇದೇ ರೀತಿ ಇದ್ದು ಮೇಡಮ್. ಇದು ಒಂದು ಸಮರವೀರ, ಕ್ರಾಂತಿಯ ಕಿಡಿ, ಸ್ವತಂತ್ರ ಸಂಗ್ರಾಮದ ಸ್ಫೂರ್ತಿಯ ಶಿಲೆ. 18ನೇ ಶತಮಾನದ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ. ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲಾ ತಂತ್ರದ ರೂವಾರಿ. ಸ್ವತಂತ್ರ ಸಂಗ್ರಾಮದ ಮೊಟ್ಟ ಮೊದಲ ಕ್ರಾಂತಿಯ ಕಿಡಿ ಅಮರವೀರ ಸಂಗೊಳ್ಳಿ ರಾಯಣ್ಣ. ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ. ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಸಂಗೊಳ್ಳಿ ರಾಯಣ್ಣ. ದೇಶಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ. ಬಾಲ್ಯದಿಂದ ಬಲಿದಾನದವರೆಗೂ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ಪರಿಚಯಿಸುವ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್, ಶೌರ್ಯವನ. ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಸನ್ನಿವೇಶ 6 ಕತೆ ಮುಂದುವರಿತಾ ಇದೆ. ಸಂಗೊಳ್ಳಿ ಏನು ಕುಸ್ತಿ ಗರಡಿ ಮನೆ ಇದೆ ಅಲ್ಲ ಮೇಡಮ್, ಆ ಗರಡಿ ಮನೆಗೆ ಹೊರಗಡೆ ಇರ್ತಕ್ಕಂಥ ಈ ವಾರ್ಮಪ್ ಮಾಡ್ತಕ್ಕಂಥ ಸ್ಥಳ ಮೇಡಮ್. ಅಂದರೆ ಕುಸ್ತಿ ಹಿಡಿಬೇಕಾದ್ರೆ ಈ ರೀತಿ ಎಕ್ಸಸೈಸ್ಗಳನ್ನು ಆ್ಯಕ್ಟಿವಿಟಿಗಳನ್ನ ಮಾಡಬೇಕಾಗ್ತದೆ ರೀ. ಇದು ತಾಲೀಮ್ ತೆಗಿತಕ್ಕಂಥದ್ದು, ಊಟ ಬಸಿ ತೆಗಿತಕ್ಕಂಥದ್ದು, ಆಮೇಲೆ ಇದು ಶಕ್ತಿಗಳನ್ನು ಎತ್ತುವ ಮೂಲಕ ತಮ್ಮ ಮೈಯನ್ನು ಕುಸ್ತಿಗೆ ಹುರಿದುಂಬಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಲೋಡ್ಗಳನ್ನು ತಿರುವತಕ್ಕಂಥದ್ದು ರೀ. ಆಮೇಲೆ ಅದು ಸಂಗ್ರಾಮ ಕಲ್ಲನ್ನು ಎತ್ತುವಂಥದ್ದು, ಬರ್ಚಿಗಳ ಜೊತೆ ಬರ್ಚಿ ಕಾಳಗವನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಆ್ಯಕ್ಟಿವಿಟಿ ಮಾಡುವ ಮೂಲಕ ಕುಸ್ತಿ ಹಿಡಿಬೇಕಾದ್ರೆ ದೇಹವನ್ನು ಸದೃಢ ಮಾಡ್ಕೋಬೇಕಲ್ರಿ. ಆ ಸದೃಢ ಮಾಡ್ಕೊಳ್ತಕ್ಕಂಥ ಕ್ರಿಯೆಗಳನ್ನು ಇವರು ಮಾಡ್ತಾಯಿದ್ದಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕುಸ್ತಿ ಹಿಡಿಬೇಕಾದ್ರೆ ಮೊದಲ ತನ್ನ ದೇಹವನ್ನು ಸಿದ್ಧತೆ ಮಾಡ್ಕೋಬೇಕು ಕುಸ್ತಿ ಹಿಡಿಬೇಕಾದ್ರೆ. ಅದಕ್ಕಾಗಿ ಮೈಯನ್ನು ಆ ಚಟುವಟಿಕೆಗಳ ಮೂಲಕ ಮೈಯನ್ನು ಸದೃಢಗೊಳಿಸ್ತಕ್ಕಂಥ ಒಂದು ಕಲ್ಪನೆ ಇಟ್ಕೊಂಡಿದ್ರು ಅನ್ನೋದನ್ನು ಹಿನ್ನೆಲೆ ಇಟ್ಕೊಂಡು ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಹಚರರು, ಅವನ ಗೆಳೆಯರು ಆ ಒಂದು ವಾರ್ಮಪ್ ಮಾಡ್ತಾಯಿದ್ರು. ಪ್ರತಿಯೊಂದು ಹಳ್ಳಿ ಒಳಗೆ ಆವಾಗಿನ ಕುಸ್ತಿ ಮನೆಗಳು ಅಥವಾ ಗರಡಿ ಮನೆಗಳು ಪ್ರತಿಯೊಂದು ಊರಿನಲ್ಲಿ ಇದ್ದು ಮೇಡಮ್. ಆ ಕಲ್ಪನೆ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಕುಸ್ತಿಲಿ ಭಾಗವಹಿಸ್ತಾ ಇದ್ರ? ಕುಸ್ತಿ ಪೈಲ್ವಾನ್, ಚಿಕ್ಕಂದಿನಿಂದಲೇ ಕುಸ್ತಿ ಪೈಲ್ವಾನ್ರ ಮೇಡಮ್ ಅವರು. ಸಂಗೊಳ್ಳಿ ರಾಯಣ್ಣ ಕುಸ್ತಿ ಹಿಡಿಯೋದ್ರೊಳಗೆ ಅವ್ರದ್ದು ಎತ್ತಿದ ಕೈ. ಆ ಕುಸ್ತಿ ಡಾವ್ಗಳನ್ನು ಹಾಕೋದಾಗಲಿ ಅಥವಾ ಕುಸ್ತಿ ಒಳಗೆ ಚಾಕಚಕ್ಯತೆಯಿಂದ ಎದುರುಗಾರ ಪೈಲ್ವಾನನ್ನು ಕೆಡುವುದಾಗಲಿ ಎಲ್ಲದರೊಳಗೂ ಪರಿಣಿತ ಇದ್ದ ಮೇಡಮ್. ಹಾಗಾದ್ರೆ ಸಂಗೊಳ್ಳಿ ರಾಯಣ್ಣ ಅವರ ಬಾಲ್ಯ ಜೀವನ ಹೇಗಿತ್ತು? ಇದು ಸಂಗೊಳ್ಳಿ ರಾಯಣ್ಣವರು ತಮ್ಮ ಬಾಲ್ಯ ಜೀವನವನ್ನು ಕುಸ್ತಿ ತರಬೇತಿ ಪಡೆಯೋದ್ರ ಮೂಲಕ, ವಾರ್ಮಪ್ ಮಾಡೋ ಮೂಲಕ, ಮಲಪ್ರಭಾ ನದಿಯನ್ನು ಈಜುವುದು, ಕುದುರೆ ಬೆನ್ನಟ್ಟಿ ಓಡುವುದು, ಈ ಎಲ್ಲ ಚಟುವಟಿಕೆಗಳನ್ನ ಮಾಡ್ತಾಯಿದ್ರು ಮೇಡಮ್ ಅವರು. ಜೊತೆಗೆ ಕೃಷಿ ಕಾಯಕ ಮಾಡ್ತಾಯಿದ್ರು. ಆಮೇಲೆ ಕುರಿ ಸಾಕಣೆಯನ್ನು ಮಾಡ್ತಾಯಿದ್ರು. ತಮ್ಮ ತಂದೆಗೆ ಅಥವಾ ತಮ್ಮ ತಾತನಿಗೆ ಜನರಿಗೆ ನಾಟಿ ಔಷಧ ಕೊಡೋದ್ರೊಳಗೆ ಸಹಾಯ ಮಾಡ್ತಾಯಿದ್ರು. ತಮ್ಮ ಬಾಲ್ಯ ಜೀವನವನ್ನು ಇಂಥ ಒಂದು ಕ್ಷಾತ್ರ ಚಟುವಟಿಕೆಗಳಲ್ಲೇ ಕಳೆದಿದ್ದಾರೆ ಅಂತ ಹೇಳ್ಬೋದು ಮೇಡಮ್. ಸರ್, ಸಂಗೊಳ್ಳಿ ರಾಯಣ್ಣ ಏನಾದರೂ ಓದಿದ್ರಾ, ಎಜುಕೇಶನ್ ಏನಾದರೂ ಮಾಡಿದ್ರಾ, ಆ ರೀತಿ ಏನಾದ್ರು ದಾಖಲೆಗಳು ಇದೆಯಾ? ಸಂಗೊಳ್ಳಿ ರಾಯಣ್ಣವರು ಓದಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ದಾಖಲಾತಿಗಳು ನಮ್ಗೆ ಇದುವರೆಗೂ ಸಿಕ್ಕಿಲ್ಲ ರೀ. ಆದರೆ ಇಷ್ಟೆಲ್ಲ ಅವನು ಮುಂದಿನ ಹೋರಾಟಗಳನ್ನು, ಸ್ವಾತಂತ್ರ್ಯದ ಹೋರಾಟಗಳನ್ನು ಒಂದು ನೈಪುಣ್ಯತೆಯಿಂದ, ಒಂದು ಚಾಕಚಕ್ಯತೆಯಿಂದ ಮಾಡಿರುವಂಥ ಒಂದು ಹಿನ್ನೆಲೆಯನ್ನು ನಾವು ಅಧ್ಯಯನ ಮಾಡಿದರೆ ಅವ ಎಜುಕೇಟೆಡ್, ಶಿಕ್ಷಣವನ್ನು ಪಡೆದಿದ್ದ ಅನ್ನೋದನ್ನು ತಿಳ್ಕೊತೀವಿ. ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಏನು ಹೋರಾಟಕ್ಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ರೂಪರೇಷೆ ಮಾಡಿದ್ರಲ್ರಿ 100 ವರ್ಷದ ಹಿಂದನೇ ಸಂಗೊಳ್ಳಿ ರಾಯಣ್ಣ ಅವನ್ನೆಲ್ಲನೂ ಬಳಸಿದ್ದಾನೆ. ಅಂದರೆ ಮಹಾತ್ಮ ಗಾಂಧೀಜಿಯವರು
ಬ್ಯಾರಿಸ್ಟರ್ ಆಗಿ ಬಂದು ಈ ರೀತಿ ಎಲ್ಲ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋ ಪೂರ್ವದಲ್ಲೇ ಅವ್ರು ಏನು ಹಮ್ಮಿಕೊಂಡಿದ್ರಲ್ಲ ಅವನ್ನ 100 ವರ್ಷದ ಹಿಂದೆ ಬ್ರಿಟಿಷರ ಮೇಲೆ ಪ್ರಯೋಗ ಮಾಡಿದಾನೆ ರೀ. ಅದರ ಅರ್ಥ ಸಂಗೊಳ್ಳಿ ರಾಯಣ್ಣ ಒಬ್ಬ ವಿದ್ಯಾವಂತ ಆಗಿದ್ದ ಮತ್ತು ಮುಂದಾಲೋಚನೆಯನ್ನು ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಹೊಂದಿದ್ದ ಅಂತ ಹೇಳಿ ಹೇಳ್ಬೋದು ರೀ. ಜೊತೆಗೆ ಈ ಏನು ತಾಲೀಮು ಮಾಡಿರ್ತಕ್ಕಂಥ ಶಕ್ತಿಗಳಾಗಿರ್ಬೋದು ಅಥವಾ ತಾಲೀಮಿಗೆ ಬಳಸಿದಂಥ ಲೋಡ್ಗಳನ್ನು ನೀವೀಗ ನೋಡ್ಬೋದು. ಇದೇ ಸಂಗೊಳ್ಳಿ ರಾಯಣ್ಣ ತಾಲೀಮಿಗೆ ಬಳಸಿದಂಥ ಲೋಡ್ಗಳನ್ನು ಮತ್ತು ಶಕ್ತಿಗಳನ್ನು ಇಟ್ಟು ನಾವು ಸಂಗೊಳ್ಳಿ ಗ್ರಾಮದೊಳಗೆ ದೇವಸ್ಥಾನದೊಳಗೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಆ ಶಕ್ತಿಗಳನ್ನೊಳಗೆ ಒಂದು ಮೂರ್ತಿಯನ್ನು ಕೆತ್ತಿಸಿ ಅದರೊಳಗೆ ಸುಂದರವಾದಂಥ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ವೀರಾಸನ ಭಂಗಿಯೊಳಗೆ ಕುಂತಿರ್ತಕ್ಕಂಥ ಆ ಒಂದು ದೈವಿ ಸ್ವರೂಪಿಯಾಗಿ ಪೂಜೆಗೊಳ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಒಂದು ದೇವಸ್ಥಾನದೊಳಗೆ ಇರ್ತಕ್ಕಂಥ ಶಕ್ತಿಗಲ್ಲು ಮತ್ತು ಲೋಡ್ಗಳನ್ನು ಕಳೆದ ವಿಡಿಯೋದೊಳಗೆ ಈಗಾಗಲೇ ತೋರಿಸಿದ್ದಾರೆ. ಮತ್ತು ಸಂಗೊಳ್ಳಿ ರಾಯಣ್ಣ ಗರಡಿ ಮನೆ ಪಕ್ಕದಲ್ಲೇ ಇರ್ತಕ್ಕಂಥ ಆಂಜನೇಯ ದೇವಸ್ಥಾನ ಇತ್ತು ಮೇಡಮ್. ಆ ಆಂಜನೇಯ ದೇವಸ್ಥಾನಕ್ಕೆ ಸಂಗೊಳ್ಳಿ ರಾಯಣ್ಣ ಪ್ರತಿನಿತ್ಯ ನಡ್ಕೊಳ್ತಾ ಇದ್ದ. ಆ ಒಂದು ದೇವಸ್ಥಾನ ಸಂಗೊಳ್ಳಿ ರಾಯಣ್ಣ ದರ್ಶನ ಮಾಡ್ತಕ್ಕಂಥ ಆಂಜನೇಯ ಮೂರ್ತಿ ಇನ್ನೂ ನಮ್ಮ ಸಂಗೊಳ್ಳಿ ಗ್ರಾಮದಲ್ಲಿ ಇದೆ ಮೇಡಮ್. ಅದನ್ನು ಕಳೆದ ವಿಡಿಯೋದೊಳಗೂ ನಾವು ಅದನ್ನು ತೋರಿಸಿದ್ದೀವಿ. ಆ ಮೂಲಕ ಸಂಗೊಳ್ಳಿ ರಾಯಣ್ಣ ಆಂಜನೇಯನ ಪರಮ ಭಕ್ತ ಆಗಿದ್ದ ಅನ್ನೋದನ್ನು ನಾವು ತಿಳ್ಕೊಬೋದು. ಅಂದ್ರೆ ಇಲ್ಲಿಂದ ಅವರು ಡೈರೆಕ್ಟ್ ಆಗಿ ಕಿತ್ತೂರು ಸಂಸ್ಥಾನಕ್ಕೆ ಹೋಗಿದ್ದು ಹೇಗೆ ಸರ್? ಆ ಕಲಾಕೃತಿಗಳನ್ನ ಮುಂದಿನ ಕಟ್ಟಿಕೊಡುವ ಕೆಲಸ ಮಾಡಿದ್ದೇವೆ ಮೇಡಮ್. ಹಾಗಾದ್ರೆ ಅದ್ರ ಬಗ್ಗೆ ಅಲ್ಲೇ ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಬರ್ರಿ. ಇದು ಸಂಗೊಳ್ಳಿ ಗರಡಿ ಮನೆ ಮೇಡಮ್. ಆಗಿನ ಕಾಲದ ಗರಡಿ ಮನೆ ಯಾವ ರೀತಿ ಇತ್ತು ಅನ್ನೋದನ್ನು ಕಲ್ಪನೆಯನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಿದ್ದಾರೆ ರೀ. ಆಗ ಯಾವ ರೀತಿ ಸಂಗೊಳ್ಳಿ ಒಳಗೆ ಗರಡಿ ಮನೆ ಇತ್ತು ಅನ್ನೋದನ್ನು ಇಲ್ಲಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಕುಸ್ತಿ ತಾಲೀಮಿನ ತರಬೇತಿಯನ್ನು ಪಡಿತಾ ಇದ್ದಾನೆ. ಅವನ ಗೆಳೆಯರು ಎಲ್ಲರೂ ವಾಚ್ ಮಾಡ್ತಾ ಇದ್ದಾರೆ. ಹೌದು, ಆಗಿನ ಕಾಲದೊಳಗೆ ಗರಡಿ ಮನೆಗಳು ಇದೇ ರೀತಿ ಇದ್ದು ಮೇಡಮ್. ಇದು ಒಂದು 5 ಅಡಿ ಇದೆ ಮೇಡಮ್. 4-5 ಅಡಿ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಯಾರು, ಕುಸ್ತಿ ಕಲಿಸ್ತಾರವ್ರು ಯಾರು? ಇಮ್ಯಾಜಿನೇಷನಲ್ಲಿ ಇವರು ಕುಸ್ತಿ ತರಬೇತಿ ಕೊಡ್ತಕ್ಕಂಥ ಗುರುಗಳು. ಇವರು ಸಂಗೊಳ್ಳಿ ರಾಯಣ್ಣ ತರಬೇತಿ ಕೊಡ್ತಾ ಇದ್ದಾರೆ. ಅವನ ಗೆಳೆಯ ಯಾವ ರೀತಿ ತರಬೇತಿಯನ್ನು ವಾಚ್ ಮಾಡ್ತಾ ಇದ್ದಾನೆ, ಯಾವ ರೀತಿ ಇದು ಮಾಡ್ಬೇಕಂತೇಳಿ ಇದೆಲ್ಲ ಕೆಂಪು ಮಣ್ಣನ್ನು ಹಾಕಿರ್ತಾರೆ ರೀ. ಅದೇ ಮಾದರಿಯೊಳಗೆ ಇಲ್ಲಿ ಗರಡಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಮೇಲುಗಡೆ ಏನು ಇದೆಯಲ್ಲ ಮೇಡಮ್, ಇದನ್ನು ಸದಾ ಆಗಿನ ಶೈಲಿ ಒಳಗನ ಕರೆ ಹಂಚಿನಿಂದನೇ ನಿರ್ಮಾಣ ಮಾಡಲಾಗಿದೆ. ಆಮೇಲೆ ಸಾಮಾನ್ಯವಾಗಿ ಗರಡಿ ಮನೆ ಒಳಗೆ ಆಂಜನೇಯನ ಮೂರ್ತಿ ಇರ್ತದೆ ರೀ. ನಮ್ಮ ಸಂಗೊಳ್ಳಿ ಗ್ರಾಮದೊಳಗೆ ಯಾವ ರೀತಿ ಆಂಜನೇಯ ಮೂರ್ತಿ ಇದೆಯಲ್ಲ ಅದೇ ಶೈಲಿಯಲ್ಲೇ ಈ ಮೂರ್ತಿಯನ್ನು ಮಾಡಿದ್ದಾರೆ. ಆಮೇಲೆ ತಾಲೀಮಿಗೆ ಬೇಕಾಗಿರ್ತಕ್ಕಂಥ ಲೋಡ್ಗಳು ಇಲ್ಲ ಮೇಡಮ್. ಇವನ್ನ ಈಗ ನಮ್ಮಲ್ಲಿ ಇರತಕ್ಕಂಥವ್ನು ಮಾದರಿ ಮಾಡಿದ್ದಾರೆ ಮೇಡಮ್. ಅಂದ್ರೆ ಆಗಿನ ಕಾಲದೊಳಗೆ ಜಾಸ್ತಿ ವೇಟ್ ಇದ್ದು ಮೇಡಮ್. ಅವನ್ನ ವೇಟ್ ಇದೆ ರೀ, ವೇಟ್. ಇವನ್ನೆಲ್ಲನೂ ಮಾಡಿದ್ದಾರೆ. ಇನ್ನೂ ಕೆಲವೊಂದಷ್ಟು ಇಲ್ಲಿ ತಾಲೀಮಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಇನ್ನೂ ಇಡ್ತಾರೆ ಮೇಡಮ್. ಅಂದರೆ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಹಚರರು ಆಗಿನ ಕಾಲದೊಳಗೆ ಇಂಥ ಗರಡಿ ಮನೆ ಒಳಗೆ ಯಾವ ರೀತಿ ತರಬೇತಿ ಪಡಿತಾ ಇದ್ರು, ಅವರಿಗೆ ಯಾವ ರೀತಿ ತರಬೇತಿ ನೀಡ್ತಾ ಇದ್ರು ಅನ್ನುವಂಥ ಒಂದು ಕಲ್ಪನೆಯನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಿದ್ದಾರೆ. ಈ ಸಿಚುವೇಶನ್ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಸಂಗೊಳ್ಳಿ ರಾಯಣ್ಣ ಒಂದು 6-7 ವರ್ಷದ ಬಾಲಕ. ಹೌದು. ಅಂದರೆ ಅವರು ಅವ್ರ ಮನೆತನ ಒಂದು ವೀರ ಪರಂಪರೆಯ ಮನೆತನ ಆಗಿರೋದ್ರಿಂದ ಅಜ್ಜಾಗಲಿ ತಂದೆ ಆಗಲಿ ಒಂದು ತರಬೇತಿಗೆನ ಅವ್ರನ್ನ ಹುರಿದುಂಬಿಸ್ತಾ ಇದ್ರು. ಅಂದರೆ ಅವರಂತೆಯೇ ನಾನು ತಂದೆಯಂತೆ ತಾತನಂತೆ ನಾನು ಒಬ್ಬ ಕಿತ್ತೂರು ನಾಡಿನ ಸೈನಿಕನಾಗಬೇಕು, ಈಗ ಹೆಂಗೆ ನಮ್ಮಲ್ಲಿ ಯುವಕರು ಮಿಲ್ಟ್ರಿಗೆ ಹೋಗಬೇಕು, ಆರ್ಮಿ ಸೇರಬೇಕು ಅನ್ನುವಂಥ ಉದ್ದೇಶದಿಂದ ಬೆಳಿಗ್ಗೆ 4-5 ಗಂಟೆಗೆ ಎದ್ದು ಏನು ಮಾಡ್ತಾರಲ್ರಿ, ಅದೇ ಹುರುಪು ಆಗಿನ ಕಾಲದಲ್ಲಿ ಕಿತ್ತೂರು ಸೇನೆಗೆ ಸೇರಬೇಕು ಅನ್ನುವಂಥ ಒಂದು ಯುವಕರ ಕಲ್ಪನೆ ಆಗಿತ್ತು, ಯುವಕರದ್ದು ಒಂದು ಕನಸಾಗಿತ್ತು ರೀ. ಅಂಥ ಒಂದು ಕನಸನ್ನು ಕಟ್ಟಿಕೊಂಡು ಸಂಗೊಳ್ಳಿ ರಾಯಣ್ಣ ಈ ಒಂದು ಯುದ್ಧ ತರಬೇತಿಗಳನ್ನು, ಕುಸ್ತಿ ತರಬೇತಿಗಳನ್ನು, ಖಡ್ಗ ತರಬೇತಿಯನ್ನು ಪಡಿತಕ್ಕಂಥ ಕೆಲಸ ಮಾಡ್ತಾ ಇದ್ರಿ. ಇದು ಸಂಗೊಳ್ಳಿಯಲ್ಲ ಮೇಡಮ್, ಕಿತ್ತೂರು ನಾಡಿನ ಪ್ರತಿಯೊಂದು ಹಳ್ಳಿಗಳು ಈ ಕುಸ್ತಿ ತರಬೇತಿ ಗರಡಿ ಮನೆಗಳು ಇದ್ದು ರೀ. ಅದೇ ರೀತಿ ಸಂಗೊಳ್ಳಿ ಒಳಗಿನ ಗರಡಿ ಮನೆ ಇರೋದು. ಈ ಗರಡಿ ಮನೆ ಒಳಗೆ ಸಂಗೊಳ್ಳಿ ರಾಯಣ್ಣ ಅಲ್ಲಿ ಮೂಲ ಸಂಗೊಳ್ಳಿ ಒಳಗೆ ಇತ್ತಲ್ರಿ, ಅದರದೇ ಒಂದು ಪ್ರತಿರೂಪವನ್ನು ಇಲ್ಲಿ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ ಮೇಡಮ್. ಈಗ ಗರಡಿ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಂದ್ರೆ
ಚಿಕ್ಕ ಚಿಕ್ಕ ಕಿಟಕಿಗಳನ್ನು ಬಿಡ್ತಾಯಿದ್ರು, ಆಳವಾದಂಥ ತೆಗ್ಗವನ್ನು ಮಾಡ್ತಾಯಿದ್ರು. ಅಲ್ಲಿ ಒಂದು ಒಳ್ಳೆಯ ಪೋಷಕಾಂಶ ಇರ್ತಕ್ಕಂಥ ಮಣ್ಣನ್ನು, ಸಣ್ಣ ಸಣ್ಣ ಕಣಗಳಿರ್ತಕ್ಕಂಥ ಮಣ್ಣನ್ನು ಹಾಕ್ತಾಯಿದ್ರು. ಅಂದರೆ ತಾಲೀಮ್ ಮಾಡ್ತಕ್ಕಂಥ ವ್ಯಕ್ತಿ ಬೆವರಬೇಕು, ಬೆವರಿ ಆ ಮಣ್ಣಲ್ಲಿ ಹೊರಳಾಡೋ ಮೂಲಕ ಆ ಮಣ್ಣಿನ ಕಣಗಳಲ್ಲಿ ಇರ್ತಕ್ಕಂಥ ಪೋಷಕಾಂಶ ಶರೀರವನ್ನು ಸೇರಬೇಕು ಅನ್ನುವಂಥ ಉದ್ದೇಶದಿಂದ, ಆಮೇಲೆ ಬೆವರಿನ ಮೂಲಕ ಶರೀರದ ಕಲ್ಮಶ ಹೊರಗೆ ಹೋಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆಳವಾದ ತೆಗ್ಗು ಮತ್ತು ಸಾಕಷ್ಟು ಗಾಳಿ ಬೆಳಕು ಇರದೇ ಇರತಕ್ಕಂಥ ಒಂದು ವಾತಾವರಣದೊಳಗೆ ಗರಡಿ ಮನೆಯನ್ನು ನಿರ್ಮಾಣ ಮಾಡ್ತಾಯಿದ್ರು. ಆ ಕಲ್ಪನೆ ಇಟ್ಕೊಂಡನ ಈ ಗರಡಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವಾಗಲೂ ಮೈಸೂರು ಭಾಗದಲ್ಲಿ ಒಡೆಯರ ಕಾಲದಲ್ಲಿ ಇದ್ದಂಥ ಗರಡಿ ಮನೆಗಳು ಇದೇ ಮಾದರಿಯಲ್ಲಿ. ಹೌದು ಮೇಡಮ್. ಗರಡಿ ಮನೆಗಳನ್ನು ಈ ಕಡೆ ಗರಡಿ ಮನೆಗಳನ್ನ ಹೋಲಿಸಿದರೆ ಗರಡಿ ಮನೆಯಲ್ಲಿ ನಿರ್ಮಾಣ ಮಾಡುವಂಥ ಶೈಲಿ ಎಲ್ಲ ಒಂದೇ ಇದೆ ಮೇಡಮ್. ಹೌದು, ಶೈಲಿ ಒಂದೇ, ಆದರೆ ಮೇಗಿನ ಇದನ್ನು ನಿರ್ಮಾಣ ಮಾಡ್ತಕ್ಕಂಥ ಶೈಲಿ ಬೇರೆ ಬೇರೆ ಇರ್ಬೋದು. ಆದರೆ ಮೂಲ ಪರಿಕಲ್ಪನೆ ಮಾತ್ರ ಈ ಗಾಳಿ ಬೆಳಕು ಕಡಿಮೆ ಇರಬೇಕು, ಆಳವಾದ ತೆಗ್ಗಿರಬೇಕು ಅನ್ನುವಂಥ ಈ ಗರಡಿ ಮನೆಯ ಮೂಲ ಪರಿಕಲ್ಪನೆಯನ್ನು ಹೊಂದಿದ್ರು ಮೇಡಮ್. ಗರಡಿ ಮನೆಯಿಂದ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಗರಡಿ ಮನೆಯಿಂದ ಸಂಗೊಳ್ಳಿ ರಾಯಣ್ಣ ಮುಂದೆ ತನ್ನ ಒಂದು ಕ್ಷಾತ್ರ ತರಬೇತಿಯನ್ನು ಪಡಿತಕ್ಕಂಥ ಸನ್ನಿವೇಶವನ್ನು ತೋರಿಸ್ತೇನೆ ಮೇಡಮ್. ನದಿ ದಡದಲ್ಲಿ ಹ್ಞೂ ರೀ, ಇದು ಸಂಗೊಳ್ಳಿಯ ಮಲಪ್ರಭಾ ನದಿಯ ದಡ ಮೇಡಮ್ಮ. ಮಲಪ್ರಭಾ ನದಿ ಆ ದಡದ ಮೇಲೆ ಈ ಬರ್ಚಿಗಳಿಂದ ತರಬೇತಿ ಪಡಿತಕ್ಕಂಥದ್ದು, ಈ ಬರ್ಚಿಗಳಿಂದ ಈ ಒಂದು ತರಬೇತಿಯನ್ನು ಪಡಿತಕ್ಕಂಥದ್ದು, ಆಮೇಲೆ ಖಡ್ಗದ ತರಬೇತಿಯನ್ನು ಪಡಿತಕ್ಕಂಥದ್ದು, ಆಮೇಲೆ ಮಲಪ್ರಭಾ ನದಿ ಒಳಗೆ ಈಜಾಡುವಂಥದ್ದು, ಆಮೇಲೆ ಕುದುರೆಯನ್ನು ಬೆನ್ನಟ್ಟಿ ಓಡ್ತಕ್ಕಂಥದ್ದು, ಇವು ಎಲ್ಲವನ್ನು ಸಂಗೊಳ್ಳಿ ರಾಯಣ್ಣ ತನ್ನ ಬಾಲ್ಯಾವಸ್ಥೆಯೊಳಗೆ ಮಾಡಿರ್ತಕ್ಕಂಥ ಒಂದು ಕಲ್ಪನೆಯನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಿದೆ ಮೇಡಮ್. ಅಂದರೆ ಸಂಗೊಳ್ಳಿ ಈ ಮಲಪ್ರಭಾ ನದಿ ಸಂಗೊಳ್ಳಿ ರಾಯಣ್ಣವರ ಒಂದು ಜೀವನದೊಳಗೆ ಒಂದು ಮಹತ್ವದ ಪಾತ್ರವನ್ನು ವಹಿಸೈತೆ ಅಂತ ಹೇಳ್ಬೋದು. ಯಾಕಂದರೆ ಈ ಮಲಪ್ರಭಾ ನದಿಯ ನೀರನ್ನು ಕುಡಿದು ಬೆಳೆದಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನಲ್ಲಿ ಸಹಜವಾಗಿ ವೀರತನದ ಗುಣಗಳು ಬಂದಿದ್ದಾವೆ. ಅಲ್ಲಿ ಸುತ್ತಮುತ್ತಲಿನ ಯುವಕರೆಲ್ಲರೂ ಈ ಸಂಗೊಳ್ಳಿ ರಾಯಣ್ಣಂತೆ ಒಂದು ದೇಶಾಭಿಮಾನಿಗಳು, ಆಮೇಲೆ ಸ್ವಾತಂತ್ರ್ಯದ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ವೀರತನವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ಸನ್ನಿವೇಶವನ್ನು ಮಾಡಲಾಗಿದೆ. ಅಂದರೆ ಬಾಲ್ಯದೊಳಗೆ ಸಂಗೊಳ್ಳಿ ರಾಯಣ್ಣನಲ್ಲಿ ಕ್ಷಾತ್ರ ತೇಜಸ್ಸಿತ್ತು. ಅವನು ಒಂದು ಯುದ್ಧದ ಕಲೆಗಳನ್ನು ಕರಗತ ಮಾಡಿಕೊಂಡಿದ್ದ ಅನ್ನೋದನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಿದ್ದಾರೆ. ಅಲ್ಲಿ ನೋಡ್ರಿ, ಆ ಕುದುರೆ ಬೆನ್ನಟ್ಟಿ ಓಡೋದಂದರೆ, ಇದು ಕುದುರೆ ಬೆನ್ನಟ್ಟಿ ಓಡೋದು ಅಂತಂದರೆ ಒಂದು ಕಲೆ. ಅದನ್ನು ಮೀರಿ ಓಡ್ತಕ್ಕಂಥದ್ದು. ಅಂದರೆ ಕುದುರೆ ಸವಾರಿ ಮಾಡೋದು ಬೇರೆ, ಕುದುರೆ ಓಡೋದು ಅಂದರೆ ಅಷ್ಟೊಂದು ಓಟದೊಳಗೆ ಪರಿಣಿತರಾಗಿದ್ದರು ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಗೆಳೆಯರು. ಆಮೇಲೆ ಖಡ್ಗ ತರಬೇತಿ ಒಳಗೂ ಅವ್ರನ್ನ ಮೀರಿಸಿದವ್ರು ಯಾರೂ ಇರಲಿಲ್ಲ. ಆಮೇಲೆ ಮಲಪ್ರಭಾ ನದಿ ಒಳಗೆ ಈಜಾಡೋದು, ಅಂದರೆ ಈ ಎಲ್ಲ ಎಕ್ಸಸೈಸ್ ಮಾಡಿದ ನಂತರ ಮಲಪ್ರಭಾ ನದಿಯಲ್ಲಿ ಈಜುವ ಮೂಲಕ ತಮ್ಮ ಎಕ್ಸಸೈಸ್ಗಳನ್ನು ಕೊನೆಗೊಳಿಸ್ತಾ ಇದ್ದರು ಅಂತ ಈ ಒಂದು ಒಟ್ಟಾರೆಯಾಗಿ ಸಂಗೊಳ್ಳಿ ರಾಯಣ್ಣನ ಬಾಲ್ಯ ಜೀವನ ಒಂದು ಕ್ಷಾತ್ರ ತರಬೇತಿ ಒಳಗೆ, ಯುದ್ಧ ವಿದ್ಯೆ ಒಳಗನ್ನ ಒಂದು ಪರಿಣಿತನಾಗಿದ್ದ ಅನ್ನೋದನ್ನು ತಿಳ್ಕೊಬೋದು ಮೇಡಮ್. ಆದರೆ ಎಷ್ಟು ಕಲೆಗಳಲ್ಲಿ ಅವರು ಪ್ರಾವೀಣ್ಯತೆ ಹೊಂದಿದ್ರು ಸರ್? ಒಂದು ಸಂಸ್ಥಾನದಲ್ಲಿ ಒಂದು ಸೈನಿಕನಾಗಿ ಸೇರ್ಪಡೆ ಆಗಬೇಕು ಅಂದರೆ ಇಷ್ಟೆಲ್ಲ ತರಬೇತಿ. ಹೌದು ಮೇಡಮ್. ಆಗಿನ ಕಾಲದೊಳಗೆ ಅವ್ರನ್ನ ಒಬ್ಬ ಸೈನ್ಯಕ್ಕೆ ಸೇರಿಸ್ಕೋಬೇಕಂತಂದ್ರೆ, ಈಗ ಯಾಕೆ ನಮ್ಮಲ್ಲಿ ಮಿಲ್ಟ್ರಿ ಇರ್ಬೋದು, ಪೊಲೀಸ್ ತರಬೇತಿ, ಪೊಲೀಸ್ ಆಯ್ಕೆ ಇರ್ಬೋದು, ಅದೇ ರೀತಿ ಆವಾಗಿನ ಕಾಲದೊಳಗೂ ಅದೇ ಕಲ್ಪನೆಯನ್ನು ನಾವು ಮುಂದುವರಿಸ್ಕೊಂಡು ಬಂದಿದ್ದೇವೆ ರೀ. ಆಗಿನ ಕಾಲದವರು ರಾಜ ಮಹಾರಾಜರು ಸೇನೆಗೆ ಸೇರಿಸ್ಕೋಬೇಕಂತಂದ್ರೆ ಅವ್ರನ್ನ ಸೇರಿಸ್ಕೊಳ್ತಿರ್ಕಲ್ರಿ. ಅವರು ಯುದ್ಧ ವಿದ್ಯೆ ಒಳಗೆ ಪರಿಣಿತರಾಗಿರಬೇಕು, ಖಡ್ಗ ತರಬೇತಿ ಒಳಗೆ ಪರಿಣಿತರಾಗಿರ್ಬೇಕು, ಕುಸ್ತಿ ಎಲ್ಲ ಕೆಲವೊಂದಷ್ಟು ಏನು ಶೌರ್ಯ ಪರಾಕ್ರಮದ ಏನು ವಿದ್ಯೆಗಳದಾವ ಅವೆಲ್ಲನೂ ಕರಗತ ಮಾಡಿಕೊಂಡವ್ರಿಗೆ ಮಾತ್ರ ಅವರ ಸೈನ್ಯದೊಳಗೆ ಅವಕಾಶ ಕೊಡ್ತಿದ್ರು ಹೊರತು ಅವ್ರು ಯಾರನ್ನೂ ತೆಗೆದುಕೊಳ್ತಿರ್ಕಲ್ರಿ. ಎಲ್ಲರದು ಯುವಕರದವಾಗ ಏನಾಯ್ತಂದ್ರೆ, ಈಗ ನಮ್ಮಲ್ಲಿ ಹೆಂಗೆ ಮಿಲ್ಟ್ರಿ ಸೇರಬೇಕು, ಪೊಲೀಸ್ ಇಲಾಖೆಗೆ ಸೇರಬೇಕು ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ಯುವಕರು ಏನು ಎಕ್ಸಸೈಸ್ ಮಾಡ್ತಾರಲ್ರಿ, ಅದೇ ರೀತಿ ಕಿತ್ತೂರು ನಾಡಿನ ಯುವಕರು ಕಿತ್ತೂರು ಸೇನೆಗೆ ಸೇರಬೇಕು ಅನ್ನುವಂಥ ಒಂದು ಉತ್ಕಟ ಆಸೆಯನ್ನು ಇಟ್ಕೊಂಡು ಈ ರೀತಿ ಕ್ಷಾತ್ರ ತರಬೇತಿಯನ್ನು, ಕ್ಷಾತ್ರ ವಿದ್ಯೆಗಳನ್ನು ಕರಗತ ಮಾಡಿಕೊಳ್ತಾ ಇದ್ರು ಮೇಡಮ್. ಇದು ಮೇಡಮ್ ಇಲ್ಲೆಲ್ಲ ಸಂಗೊಳ್ಳಿ ರಾಯಣ್ಣವರದ ಒಂದು ಯುದ್ಧ ತರಬೇತಿಯನ್ನು ಪಡಿತಕ್ಕಂಥ, ಕುಸ್ತಿ ತರಬೇತಿ ಪಡಿತಕ್ಕಂಥ ಎಲ್ಲ ವಿದ್ಯೆಗಳನ್ನು ತರಬೇತಿ ಪಡೆದದ್ದನ್ನು ನೋಡಿದ್ವಿ. ಈ ಯುದ್ಧ ವಿದ್ಯೆಯೊಳಗೆ ಯಾವ ರೀತಿ ತರಬೇತಿ ಪಡೆದ, ಆಮೇಲೆ ಯಾವ ರೀತಿ ಆತ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದ, ಯಾವ ರೀತಿ ಕುಸ್ತಿ ಹಿಡಿತಿದ್ದ ಅನ್ನೋದನ್ನು ನಾವೆಲ್ಲ ಈಗ ನೋಡ್ಕೊಂಡು ಬಂದು ಮೇಡಮ್. ಇನ್ನು ಮುಂದೆ ಆತ ಕುಸ್ತಿ
ಯುದ್ಧದೊಳಗೆ ತರಬೇತಿ ಪಡೆದು ಯಾವ ರೀತಿ ಕಿತ್ತೂರು ಸೇನೆಗೆ ಸೇರಿದ ಅನ್ನೋದನ್ನು ಮುಂದಿನ ಇದ್ರೊಳಗೆ ಸನ್ನಿವೇಶದೊಳಗೆ ನೋಡೋಣ ಮೇಡಮ್. ಇಲ್ಲಿಂದ ಸಂಗೊಳ್ಳಿ ರಾಯಣ್ಣದು ರಿಯಲ್ ಇತಿಹಾಸ ಆರಂಭ ಆಗುತ್ತೆ ಮೇಡಮ್. ಇದು ಸಂಗೊಳ್ಳಿಯ ಆಂಜನೇಯ ಮಂದಿರ ಮೇಡಮ್. ಅಲ್ಲಿ ಸಂಗೊಳ್ಳಿ ಒಳಗೆ ಗರಡಿ ಮನೆ ಪಕ್ಕಕ್ಕನ ಆಂಜನೇಯ ಟೆಂಪಲ್ ಇತ್ತು ಮೇಡಮ್. ಆ ಟೆಂಪಲ್ನ ಇಟ್ಕೊಂಡು ಕಲ್ಪನೆಯನ್ನು ಮಾಡಿ ಈ ಗುಡಿಯನ್ನು ಕೆತ್ತಲಾಗಿದೆ. ಸಂಗೊಳ್ಳಿಯ ಒಂದು ಕುಸ್ತಿ ಅಖಾಡ ಮೇಡಮ್. ಇಲ್ಲಿ ಈ ಒಂದು ಕುಸ್ತಿ ಅಖಾಡ ನಿರ್ಮಾಣ ಮಾಡಿದಂಥ ಸಂದರ್ಭದೊಳಗೆ ಈ ಒಂದು ಸನ್ನಿವೇಶದ ಹಿನ್ನೆಲೆಯನ್ನು ಹೇಳ್ಬೇಕಂದ್ರೆ ಆಗ ಸಂಕ್ರಮಣ ಮೇಡಮ್, ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ ಇರೋದರಿಂದ ಸಂಗೊಳ್ಳಿ ಒಳಗೆ ಸಂಗೊಳ್ಳಿ ಗ್ರಾಮದ ಒಂದು ಹುಟ್ಟಿದ ದಿನ ರೀ ಅದು. ಸಂಕ್ರಾಂತಿ ದಿನವೇ ಸಂಗೊಳ್ಳಿ ಗ್ರಾಮದ ಉದಯ ಆಗ್ತದೆ ರೀ ಮೇಡಮ್. ಹೇಗೆ ಸರ್ ಅದ್ರ ಹಿನ್ನೆಲೆ ಏನು? ಹಿನ್ನೆಲೆ ಅಂದರೆ ಮೇಡಮ್, ಈ 12ನೇ ಶತಮಾನದೊಳಗೆ ಶಿವಶರಣರು ಕಲ್ಯಾಣ ಕ್ರಾಂತಿ ಆದ ನಂತರ ಕೆಲವೊಂದಷ್ಟು ಶರಣರ ಪಡೆ ಉಳಿವಿ ಕಡೆ ಬರ್ತದೆ ಮೇಡಮ್. ಬರುವಂಥ ಮಾರ್ಗ ಮಧ್ಯದೊಳಗೆ ಇಲ್ಲಿ ಸಂಗೊಳ್ಳಿ ಮೂಲ ಸ್ಥಳಕ್ಕೆ ಬರೋಣ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ದಿನ ಸಂಭವಿಸ್ತೈತೆ ರೀ. ಅಂದ ಸಂಕ್ರಾಂತಿಯ ದಿನ ಮಲಪ್ರಭಾ ನದಿಯೊಳಗೆ ಪುಣ್ಯ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಅವತ್ತು ಉಳ್ಕೊಂಡಿರ್ತಾರೆ ರೀ. ಅಂದು ಏನಾಗ್ತದೆ ರೀ, ಕಲ್ಯಾಣದ ಚಾಲುಕ್ಯರ ಒಂದು ಸೈನ್ಯಕ್ಕೂ ಇವರಿಗೂ ಒಂದಿಟ ಕಾದಾಟ ಆಗ್ತದೆ ಮೇಡಮ್, ಇಲ್ಲಿ ಶರಣರಿಗೂ ಅವರಿಗೂ. ಆ ಒಂದು ಸಂದರ್ಭದೊಳಗೆ ನಮ್ಮಲ್ಲಿ ಒಂದು ವೀರಗಲ್ಲ ಇದೆ ಮೇಡಮ್, 12ನೇ ಶತಮಾನದ್ದು. ಆಂಜನೇಯನ ಟೆಂಪಲ್ ಮುಂದೆ ನಾವು ಹಿಂದಿನ ವಿಡಿಯೋದೊಳಗೆ ತೋರಿಸಿದ್ದೇವೆ ಅದನ್ನು. ಅಲ್ಲಿ ಒಬ್ಬ ಸಂಗಮ ಅನ್ನುವಂಥ ಶಿವಶರಣ ಲಿಂಗೈಕ್ಯ ಹಾಕ್ಕಾನ ಮೇಡಮ್. ಅವನ ಗದ್ದಿಗೆಯನ್ನು ಸಮಾಧಿಯನ್ನು ಅಲ್ಲೇ ಮಾಡ್ತಾರೆ ರೀ. ಮಾಡಿ ನದಿಯಲ್ಲಿ ಪುಣ್ಯ ಸ್ನಾನ ಮಾಡ್ಕೊಂಡು ಮುಂದೆ ಹೋಗ್ತಾರೆ ರೀ. ಅಲ್ಲಿ ಕೆಲವೊಂದಷ್ಟು ಜನ ಉಳ್ಕೋತಾರೆ ರೀ. ಆ ಉಳ್ಕೊಂಡಂಥ ಸ್ಥಳಕ್ಕನ ಸಂಗಮನಹಳ್ಳಿ ಅಂತ ಆಯ್ತು ಮೇಡಮ್. ಅದು ಕಾಲಾಂತರದೊಳಗೆ ಸಂಗನಹಳ್ಳಿ ಸಂಗೊಳ್ಳಿ ಅಂತೇಳಿ ಪರಿವರ್ತನೆ ಹಾಕ್ಕೊಂತ ಬಂದದ್ದು ರೀ. ಅಂದ್ರೆ ಸಂಕ್ರಾಂತಿ ಹಬ್ಬ ದಿನ ಏನಿದೆ ಸಂಗೊಳ್ಳಿ ಗ್ರಾಮದ ಹುಟ್ಟಿದ ದಿನ. ಅವತ್ತು ಸಂಗಮನ ಜಾತ್ರೆನೂ ಮಾಡ್ತಿರ್ತಾರೆ ರೀ. ಆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮತ್ತು ಸಂಗಮನ ಜಾತ್ರೆನ ಹಿನ್ನೆಲೆ ಇಟ್ಕೊಂಡು ಒಂದು ಕುಸ್ತಿ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ ರೀ ಗ್ರಾಮಸ್ಥರು. ಆ ಕುಸ್ತಿ ಸ್ಪರ್ಧೆ ಒಳಗೆ ಎದುರಾಳಿಯ ಎಲ್ಲ ಕುಸ್ತಿಪಟುಗಳನ್ನು ಸಂಗೊಳ್ಳಿ ರಾಯಣ್ಣ ತನ್ನ ಚಾಕಚಕ್ಯತೆಯ ಡಾವುಗಳ ಮುಖಾಂತರ ಗೆಲುವು ಸಾಧಿಸ್ತಾನೆ ಮೇಡಮ್. ಈ ಕುಸ್ತಿ ಪೈಲ್ವಾನನ್ನು ಒಗೆದಿರತಕ್ಕಂಥದ್ದು, ಬಿದ್ದಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ವಿಜಯಿ ಅಂಥೇಳಿ ಕುಸ್ತಿ ನಿರ್ಣಾಯಕರು ಕೈ ಎತ್ತಿ ಘೋಷಣೆ ಮಾಡ್ತಕ್ಕಂಥದ್ದು. ಎಲ್ಲರೂ ಗ್ರಾಮಸ್ಥರು, ಸುತ್ತಮುತ್ತಲಿನ ಕಿತ್ತೂರು ನಾಡಿನಿಂದ ಬಂದಿರತಕ್ಕಂಥ ಎಲ್ಲ ಜನರು ಆಶ್ಚರ್ಯಚಕಿತರಾಗಿ ಈ ಸನ್ನಿವೇಶವನ್ನು ನೋಡುವಂಥ ಒಂದು ಕಲ್ಪನೆಯನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ತನ್ನ ಒಂದು ಸಂಗೊಳ್ಳಿ ರಾಯಣ್ಣನ ಈ ಒಂದು ದಿನ ಒಂದು ಅತ್ಯಂತ ಮಹತ್ವದ ಘಟ್ಟಕ್ಕೆ ತಿರುಗುವಂಥ ದಿನ ಮೇಡಮ್. ಇಲ್ಲಿ ಮುಂದೆ ಸಂಗೊಳ್ಳಿ ರಾಯಣ್ಣ ಈ ಒಂದು ಕುಸ್ತಿ ಸ್ಪರ್ಧೆಯಲ್ಲಿ ವಿಜೇತನಾಗಿರ್ತಕ್ಕಂಥ ಸುದ್ದಿಯನ್ನು ಸಂಗೊಳ್ಳಿ ಗ್ರಾಮಕ್ಕೆ ಬಂದಿರತಕ್ಕಂಥ ರಾಣಿ ಚೆನ್ನಮ್ಮಾಜಿ ಗುರುತಿಸ್ತಾಳ್ರಿ. ತಮ್ಮ ಮಂತ್ರಿ ಮೂಲಕ ಇವರನ್ನು ಸಂಗೊಳ್ಳಿ ಅರಮನೆಗೆ ಕರೆಸಿ ಇವನನ್ನು ಕಿತ್ತೂರು ಸೇನೆಗೆ ಸೇರಿಸಿಕೊಳ್ಳುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ರೀ. ಅಂದರೆ ಈ ಒಂದು ಪಂದ್ಯಾವಳಿಯ ವಿಜೇತನಾದ ಸಂಗೊಳ್ಳಿ ರಾಯಣ್ಣ ಮುಂದಿನ ಒಂದು ಹಂತದೊಳಗೆ ಒಬ್ಬ ಅಪ್ರತಿಮ ನಾಯಕನಾಗಿ ಬೆಳವಣಿಗೆ ಹೊಂತಾನು ಅನ್ನುವಂಥದ್ದು ಇದರ ಹಿನ್ನೆಲೆ ಇಟ್ಕೊಂಡು ಇದು ಮಾಡೋದಾಗಿ. ಅಂದ್ರೆ ಆ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಅವರು ಸಂಗೊಳ್ಳಿಗೆ ಬಂದಿದ್ರು. ಅವತ್ತು ಸಂಕ್ರಾಂತಿ ದಿನ ಮೇಡಮ್. ಮಲಪ್ರಭಾ ನದಿಯ ಪುಣ್ಯ ಸ್ನಾನ ಮಾಡೋದು, ನದಿಯಲ್ಲಿ ಅಥವಾ ಎಲ್ಲೋ ಪುಣ್ಯ ಸ್ನಾನ ಮಾಡೋದು ನಮ್ಮ ಸಂಪ್ರದಾಯ ಪ್ರಕಾರ ಬೆಳೆದು ಬಂದಂಥ ಪರಂಪರೆ. ಅದೇ ಪ್ರಕಾರ ಚೆನ್ನಮ್ಮ ಆವಾಗಲೇ ಈ ರಾಣಿ ರುದ್ರಾಮಾಜಿ ಇರ್ತಾಳ್ರಿ, ಮಲ್ಲಸರ್ಜನ ಮೊದಲನೇ ಹೆಂಡತಿ ರಾಣಿ ರುದ್ರಾಮಾಜಿ ಸಂಗೊಳ್ಳಿ ಅರಮನೆ ಒಳಗೆ ಬಂದು ಉಳಿದಿರ್ತಾಳ್ರಿ. ಅವ್ರನ್ನ ಭೇಟಿ ಆಗಬೇಕು ಮತ್ತು ಮಲಪ್ರಭಾ ಪುಣ್ಯ ಸ್ನಾನವನ್ನು ಮಾಡ್ಕೋಬೇಕು ಅನ್ನೋ ಸಂಬಂಧ ರಾಣಿ ಚೆನ್ನಮ್ಮಾಜಿ ತನ್ನ ಒಂದು ಕೆಲವೊಂದಷ್ಟು ಮಂತ್ರಿಗಳ ಜೊತೆಗೂಡಿ ಸಂಗೊಳ್ಳಿಗೆ ಬಂದಿರ್ತಾಳ್ರಿ. ಆ ಸಂಗೊಳ್ಳಿಗೆ ಬಂದಂಥ ಸಂದರ್ಭದೊಳಗೆ ಕುಸ್ತಿ ಸ್ಪರ್ಧೆ ಒಳಗೆ ಸಂಗೊಳ್ಳಿ ರಾಯಣ್ಣ ಗೆಲುವನ್ನು ಸಾಧಿಸಿದ ಸುದ್ದಿ ಕೇಳಿ ತಮ್ಮ ಜೊತೆ ಬಂದಿರತಕ್ಕಂಥ ಮಂತ್ರಿಗಳ ಮೂಲಕ ಇವನನ್ನು ಅರಮನೆಗೆ ಕರೆಸುವಂಥ ಕೆಲಸ ಮಾಡ್ತಾರೆ. ಆ ಸನ್ನಿವೇಶವನ್ನು ಮುಂದೆ ನಾವು ನೋಡ್ಬೋದು. ಅಂದಾಜು ಎಷ್ಟು ವರ್ಷ ಆಗಿತ್ತು ಸರ್ ಅವಾಗ? ಅವಾಗ 20-25 ಏಜ್ನೇ ಇದ್ರಿ ಅವಾಗ, ಯಂಗ್ ಏಜು. ಅವಾಗ 20-21 ಏಜ್ ಇದ್ರೊಳಗೆ ಅವನು ಈ ಒಂದು ಸನ್ನಿವೇಶ ಸಂದರ್ಭದೊಳಗೆ ಇದಾಗಿತ್ತು ಅದು. ಅಂದರೆ ಸುಮಾರು ಎಕ್ಸಾಕ್ಟಾಗಿ ಏನಿಲ್ಲ ರೀ, ಒಂದು 20-25 ಏಜಿನೊಳಗೆ ಈ ಒಂದು ಕುಸ್ತಿ ಸ್ಪರ್ಧೆ ಒಳಗೆ ಗೆಲುವು ಸಾಧಿಸ್ತಾನೆ ರೀ. ಅಂದ್ರೆ ಸಂಗೊಳ್ಳಿ ರಾಯಣ್ಣನ ವೇಷಭೂಷಣನು ನೋಡಿದ್ರೆ ವೇಷಭೂಷಣ ಕುಸ್ತಿ ಪೈಲ್ವಾನ್ ಇದೇ ರೀತಿ ಇರೋದು. ಕುಸ್ತಿ ಸ್ಪರ್ಧೆಯನ್ನು ನೋಡ್ಬೇಕಂತೇಳಿ ಕಿತ್ತೂರು ನಾಡಿನ ಬೇರೆ ಬೇರೆ ಊರಿನ ಜನ ಅವರು ಇಲ್ಲಿ ನೋಡಕ್ಕೆ ಬಂದಿರ್ತಾರೆ ಮೇಡಮ್. ಅವರ ವೇಷಭೂಷಣಗಳು, ಅವರ ಒಂದು ವಯೋಮಿತಿ, ಮಕ್ಕಳು, ಹಿರಿಯರು, ಯುವಕರು
ಎಲ್ಲರೂ ಒಂದು ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಅವರು ಹಾಕಿರ್ತಕ್ಕಂಥ ವೇಷಭೂಷಣಗಳು ಅವರ ಒಂದು ಇವನು ಒಬ್ಬರ ಮುಖದಂಗೆ ಇನ್ನೊಬ್ಬರ ಮುಖ ಯಾವುದೂ ಇಲ್ಲ ಮೇಡಮ್. ಅದ್ರ ಜೊತೆಗೆ ಅಲ್ಲಿ ನೋಡಿ ಮಗುನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಕುಸ್ತಿ ಪಂದ್ಯಾವಳಿನ ತೋರಿಸ್ತಾ ಇದ್ದಾರೆ. ಅಲ್ಲಿ ನೋಡ್ರಿ ಅವನು ತನ್ನ ಮೊಮ್ಮಗನ ಕರ್ಕೊಂಡ್ ಬಂದಾನು. ಅಂದ್ರೆ ಮಕ್ಕಳಿಗೆ ಇಂಥ ಒಂದು ಪಂದ್ಯಾವಳಿಯನ್ನ ತೋರಿಸ್ತಕ್ಕಂಥದ್ದು ಅವರಿಗೆ ಯುವಕರಿಗೆ ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗಲಿ ಅನ್ನುವಂಥ ಒಂದು ಉನ್ನತ ಒಂದು ಹಿನ್ನೆಲೆ ಇಟ್ಕೊಂಡು ಈ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಲಾಗಿದೆ ಮೇಡಮ್. ಅಕಸ್ಮಾತ್ ಬಾಯಾರಿಕೆ ಆದರೆ ಅಥವಾ ಪೈಲ್ವಾನ್ಗಳಿಗೆ ಏನಾರು ಸ್ವಲ್ಪ ಕುಸ್ತಿ ಆಡುವೊಳಗೆ ಏನಾದರೂ ಒಂದು ಇದಾಗೋದಂದರೆ ಈ ಹೂಜಿ ಒಳಗಿಂದ ನೀರನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರಿ. ಆಮೇಲೆ ಅವರು ಖುಷಿಯಿಂದ ಕೂಗ್ತಕ್ಕಂಥದ್ದು, ಚಪ್ಪಾಳೆ ತಟ್ಟತಕ್ಕಂಥದ್ದು, ಆಮೇಲೆ ಘೋಷಣೆಯನ್ನು ಕೂಗ್ತಕ್ಕಂಥದ್ದು, ಆಮೇಲೆ ತಮಟೆಯನ್ನು ಬಾರಿಸ್ತಕ್ಕಂಥದ್ದು. ನೋಡ್ರಿ ಅವ ಅಜ್ಜ ಬಡಿಗೆ ಹಿಡ್ಕೊಂಡು ಬಂದು ಈ ಸಂಗೊಳ್ಳಿ ರಾಯಣ್ಣನ ಕುಸ್ತಿಯನ್ನು ನೋಡ್ತಕ್ಕಂಥ ಒಂದು ಹುಮ್ಮಸ್ಸನ್ನು ನಾವು ನೋಡ್ಬೋದು. ಈ ರೀತಿಯಾಗಿರ್ತಕ್ಕಂಥ ಒಂದು ಎಲ್ಲರಲ್ಲೂ ಅವಾಗಿನ ಒಂದು ಸಂಗೊಳ್ಳಿ ರಾಯಣ್ಣನ ಗೆಲುವು ಸಂಭ್ರಮ ಪಡ್ತಕ್ಕಂಥ ಒಂದು ಘಟನೆ ಆಗಿತ್ತು ಅಂತೇಳಿ ಹೇಳ್ಬೋದು ಮೇಡಮ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣನ ಬಾಲ್ಯ ಹೇಗಿತ್ತು ಅನ್ನೋದು ನೋಡಿದ್ರಿ. ಬಾಲ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಎಲ್ಲ ಕಲೆಗಳನ್ನೂ ಕರಗತ ಮಾಡ್ಕೊಂಡಿದ್ರು. ಈಜುಗಾರಿಕೆ ಆಗಿರ್ಬೋದು, ಕುದುರೆ ಜೊಂದಿಗೆ ಓಡೋದು ಆಗಿರ್ಬೋದು, ಕುದುರೆ ಸವಾರಿ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಯುದ್ಧಗಳಲ್ಲಿ ತರಬೇತಿ ಪಡೆಯುವಂಥ ಕಲೆ, ಅದ್ರ ಜೊತೆ ಗರಡಿ ಮನೆಯಲ್ಲಿ ಅವರು ತಾಲೀಮು ಮಾಡೋಂಥ ಸನ್ನಿವೇಶಗಳನ್ನ ನೋಡಿದ್ರಿ. ಅದ್ರ ಜೊತೆಗೆ ಒಂದು ಮಹತ್ತರವಾದ ಸನ್ನಿವೇಶ ಇದು. ಸಂಗೊಳ್ಳಿ ರಾಯಣ್ಣ ಜೀವನದಲ್ಲಿ ಒಂದು ಮೈಲುಗಲ್ಲು ಸೃಷ್ಟಿಸಿದ ದಿನ ಇದು. ಸಂಕ್ರಾಂತಿ ಹಬ್ಬದ ದಿನ ಸಂಗೊಳ್ಳಿಯಲ್ಲಿ ಒಂದು ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಆ ದಿನ ಸಂಗೊಳ್ಳಿ ರಾಯಣ್ಣ ಆ ಸಂದರ್ಭದಲ್ಲಿ ವಿಜಯವನ್ನು ಸಾಧಿಸ್ತಾರೆ. ಅದನ್ನು ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಆಸ್ಥಾನಕ್ಕೆ ಬಂದು ಸೈನ್ಯದಲ್ಲಿ ಸೇರಿ ಅಂತ ಕರೆಯೋಲನ್ನು ಕಳಿಸಿ ಸೈನ್ಯಕ್ಕೆ ಸೇರಿಸಿಕೊಟ್ಟಂಥ ಸಂದರ್ಭ ಇದು. ಆ ಸನ್ನಿವೇಶಗಳನ್ನ ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಈ ಸನ್ನಿವೇಶದಲ್ಲಿ. ಮುಂದಿನ ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಸೀನ್ ನಂಬರ್ 7 ಮುಂದುವರಿಯುತ್ತದೆ. ಕೃತಜ್ಞತೆಗಳು. ಶ್ರೀ ಸಿದ್ದರಾಮಯ್ಯ, ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ, ಅಧ್ಯಕ್ಷರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ, ಹೊರಪೇಟೆ ಮಲ್ಲೇಶಪ್ಪ, ವಿಶೇಷ ಕರ್ತವ್ಯ ಅಧಿಕಾರಿಗಳು, ಆಯುಕ್ತರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬಸವರಾಜ್ ಕಾಮತ್, ಸಂಶೋಧಕರು ಹಾಗೂ ಇತಿಹಾಸ ತಜ್ಞರು, ಹರ್ಷ ಸೊಲಬಕ್ಕನವರ್, ಶಿಲ್ಪಕಲಾ ಕುಟೀರ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.